ಸಿದ್ದರಾಮಯ್ಯ ವಿರುದ್ಧ ಕೆರಳಿದಂತಹ ಡಿಸಿಎಂ ಬೆಂಬಲಿಗರು ರಾಜ್ಯ ಬಜೆಟ್ ಬಗ್ಗೆ ಡಿಕೆಶಿ ಬೆಂಬಲಿಗರ ಅಸಮಾಧಾನ ಇದು. ಸಿದ್ದರಾಮಯ್ಯ ವಿರುದ್ಧ ಕೆರಳಿದಂತಹ ಡಿಸಿಎಂ ಬೆಂಬಲಿಗರು ರಾಜ್ಯ ಬಜೆಟ್ ಬಗ್ಗೆ ಡಿಕೆ ಬೆಂಬಲಿಗರ ಅಸಮಾಧಾನ. ಬಜೆಟ್ ಬಗ್ಗೆ ಇಕ್ಬಾಲ್ ಹುಸೇನ್ಗೆ ಸ್ಫೋಟಕ ಹೇಳಿಕೆ. ಇದು ಸಿದ್ದರಾಮಯ್ಯ ವಿರುದ್ಧದ ಅಸಮಾಧಾನವಾ ಅಥವಾ ನಿಜವಾಗಿಯೂ ಕ್ಷೇತ್ರದ ಬಗ್ಗೆ ಕಾಳಜಿ ಇದೆಯಾ? ಮೊದಲಿಂದಲೂ ಕೂಡ ಡಿಕೆ ಸಿಎಂ ಆಗಬೇಕು ಅಂತ ಬ್ಯಾಟಿಂಗ್ ಮಾಡ್ತಾನೆ ಇದ್ರು. ಈ ರೀತಿ ಹೇಳಿಕೆ ಕೊಡೋ ಮೂಲಕ ಈಗ ಸಿಎಂ ವಿರುದ್ಧ ಗೇಮ್ ಪ್ಲಾನ್ ಮಾಡ್ತಿದ್ದಾರಾ ಅಂತ ಕ್ಷೇತ್ರದ ಬೆಳವಣಿಗೆಗಾಗಿ ಡಿಕೆ ಹಿಂದೆ ಹೋಗಬೇಕು ಅಂದ ಶಾಸಕ. ಸಿದ್ದರಾಮಯ್ಯ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ ಡಿಕೆಶಿ ಬೆಂಬಲಿಗರು. ರಾಜ್ಯ ಬಜೆಟ್ ಬಗ್ಗೆ ಡಿಕೆ ಬೆಂಬಲಿಗರ ಅಸಮಾಧಾನ ಇದು. ಬಜೆಟ್ ಬಗ್ಗೆ ಇಕ್ಬಾಲ್ ಹುಸೇನ್ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ನೀಡಿದಂತಹ ಬಜೆಟ್ ಸಮಾಧಾನ ತಂದಿಲ್ಲ, ಇದು ಅದರ ವಿರುದ್ಧದ ಅಸಮಾಧಾನವ ಅಥವಾ ನಿಜವಾಗಿಯೂ ಕ್ಷೇತ್ರದ ಬಗ್ಗೆ ಕಾಳಜಿ ಇದೆಯಾ? ಮೊದಲಿಂದಲೂ ಕೂಡ ಡಿಕೆಶಿ ಸಿಎಂ ಆಗಬೇಕು ಅಂತ ಬ್ಯಾಟಿಂಗ್ ಮಾಡ್ತಿದ್ರು ಇಕ್ಬಾಲ್ ಹುಸೇನ್. ಈ ರೀತಿ ಹೇಳಿಕೆಯನ್ನ ಕೊಡೋ ಮೂಲಕ ಈಗ ಸಿಎಂ ವಿರುದ್ಧ ಗೇಮ್ ಪ್ಲಾನ್ ಮಾಡ್ತಿದ್ದಾರಾ? ಕ್ಷೇತ್ರದ ಬೆಳವಣಿಗೆಗಾಗಿ ಡಿಕೆ ಹಿಂದೆ ಹೋಗಬೇಕು ಅಂದ್ರು ಶಾಸಕ. ಮತ್ತೆ ಆಂತರಿಕ ಸ್ಫೋಟ ಇದು. ಡಿಕೆಶಿ ಬೆಂಬಲಿಗರು ಈಗ ಸಿದ್ದರಾಮಯ್ಯ ವಿರುದ್ಧವಾಗಿ ಕೆರಳಿದ್ದಾರೆ. ಬೇರೆ ಸ್ಫೋಟಕ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಬೇರೆ ರಾಜ್ಯ ಬಜೆಟ್ ಬಗ್ಗೆ ಡಿಕೆ ಬೆಂಬಲಿಗರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಬಜೆಟ್ ಬಗ್ಗೆ ಇಕ್ಬಾಲ್ ಹುಸೇನ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ನಿಜವಾಗಿಯೂ ಸಿದ್ದರಾಮಯ್ಯನವರ ವಿರುದ್ಧದ ಅಸಮಾಧಾನವ ಅಥವಾ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಟ್ಟುಕೊಂಡು ಹಿಂಗು ಮಾಡ್ತಿದ್ದಾರಾ ಅಥವಾ ಡಿಕೆಶಿ ಸಿಎಂ ಪಟ್ಟಕ್ಕೆ ಬರಬೇಕು ಅಂತ ಮುಂಚೆಯಿಂದ ಏನು ಬ್ಯಾಟಿಂಗ್ ಮಾಡ್ತಿದ್ರು, ಈಗ ಗೇಮ್ ಪ್ಲಾನ್ ಮಾಡಿ ಸಿಎಂ ವಿರುದ್ಧ ಈ ರೀತಿಯಾಗಿ ಡಿಕೆಶಿಗೆ ಅನುವು ಮಾಡಿ ಕೊಡ್ತಿದ್ದಾರಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಮೂಡ್ತಿದೆ. ಇಕ್ಬಾಲ್ ಹುಸೇನ್ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಬಜೆಟ್ ಬಗ್ಗೆ ಡಿಕೆ ಬೆಂಬಲಿಗರೇನಿದ್ದಾರೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಜೆಟ್ ಬಗ್ಗೆ ಇಕ್ಬಾಲ್ ಹುಸೇನ್ಗೆ ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂಥದ್ದು. ಬಜೆಟ್ ಸಮಾಧಾನವನ್ನ ತಂದಿಲ್ಲ ಹೀಗೆ ಕೊಟ್ಟಿರುವಂತಹ ಹೇಳಿಕೆ. ಇದು ನಿಜವಾಗಿಯೂ ಮಾನ್ಯ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಬಜೆಟ್ ಅಸಮಾಧಾನ ತಂದಿದೆಯಾ ಅಥವಾ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವಾಗಿ ನಿಜವಾಗ್ಲೂ ಕಾಳಜಿಯನ್ನ ಇಟ್ಟುಕೊಂಡು ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರಾ ಅಥವಾ ಈ ರೀತಿಯಾಗಿ ಸಿಎಂ ವಿರುದ್ಧ ಹೇಳಿಕೆಗಳನ್ನ ಕೊಡೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೆ ಬರ್ತಾರೆ ಅನ್ನುವಂಥ ಅನುಕೂಲವ ಅಂತ ಅನಿಸ್ತಿದೆ. ಈ ರೀತಿ ಹೇಳಿಕೆ ಕೊಡೋ ಮೂಲಕ ಸಿಎಂ ವಿರುದ್ಧ ಗೇಮ್ ಪ್ಲಾನ್ ಆಗ್ತಿದೆಯಾ, ಗೇಮ್ ಪ್ಲಾನ್ ಮಾಡ್ಕೊಳ್ತಿದಾರಾ? ಕ್ಷೇತ್ರದ ಬೆಳವಣಿಗೆಗಾಗಿ ಡಿಕೆ ಹಿಂದೆ ಹೋಗಬೇಕು ಅಂದ್ರು ಸಿದ್ದರಾಮಯ್ಯ. ಬಜೆಟ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಅತೃಪ್ತಿ. ಬಜೆಟ್ ಬಗ್ಗೆ ಸಮಾಧಾನ ತಂದಿಲ್ಲ ಅಂದ್ರು ಇಕ್ಬಾಲ್ ಹುಸೇನ್. ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸಿಎಂಗೆ ಮನವಿ ಮಾಡಿದ್ದೆ. ರಸ್ತೆ, ಚರಂಡಿ, ನೀರಾವರಿ ಬಗ್ಗೆ 4-5 ಬಾರಿ ಮನವಿ ಮಾಡಿದ್ದೆ. ಆದ್ರೆ ಸಿಎಂ ಏನೂ ಮಾಡಲಿಲ್ಲ. ನನಗೆ ತುಂಬಾ ನೋವಾಗಿದೆ. ಪಾರದರ್ಶಕವಾಗಿ ಅನುದಾನ ಕೊಡ್ತಾರೆ ಎನ್ನುವಂಥ ನಂಬಿಕೆ ಇತ್ತು. ಆ ನಂಬಿಕೆ ಈಗ ಹುಸಿಯಾಗಿದೆ ಅಂದಿದ್ದಾರೆ ಇಕ್ಬಾಲ್ ಹುಸೇನ್. ನಾವು ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದೆ ಹೋಗಬೇಕು ಅನ್ನುವಂಥ ಬಹಿರಂಗವಾದಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಅತೃಪ್ತಿ. ಬಜೆಟ್ ನನಗೆ ಸಮಾಧಾನ ತಂದಿಲ್ಲ ಅಂದ್ರು ಇಕ್ಬಾಲ್ ಹುಸೇನ್. ಬಹಿರಂಗವಾಗಿ ಹೇಳಿದ್ದಾರೆ, ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸಿಎಂ ಮನವಿ ಮಾಡಿದ್ದೆ. ರಸ್ತೆ ಇರಬಹುದು, ಚರಂಡಿ ಇರಬಹುದು, ನೀರಾವರಿ ಇರಬಹುದು, 4-5 ಬಾರಿ ಸಿಎಂಗೆ ಹೇಳಿದ್ದೀನಿ, ಮನವಿ ಮಾಡಿದ್ದೀನಿ. ಆದ್ರೆ ಸಿಎಂ ಏನೂ ಮಾಡಲಿಲ್ಲ. ನನಗೆ ತುಂಬಾ ನೋವಾಗಿದೆ. ಪಾರದರ್ಶಕವಾಗಿ ಅನುದಾನದ ಕೊಡ್ತಾರೆ ಅಂತ ಅಂದುಕೊಂಡು ಇರುವಂತಹ ನಂಬಿಕೆ ಒಂದಿತ್ತು. ಆದ್ರೆ ಈಗ ಆ ನಂಬಿಕೆ ಕೂಡ ಹುಸಿಯಾಗಿದೆ ಅಂದಿದ್ದಾರೆ ಇಕ್ಬಾಲ್ ಹುಸೇನ್. ಸಿಎಂ ಸಿದ್ದರಾಮಯ್ಯನವರಿಗೆ ನಾನು 4-6 ಬಾರಿ ಮನವಿ ಮಾಡಿದ್ದೀನಿ. ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗ್ತಿಲ್ಲ, ಸಮಸ್ಯೆ ಬಹಳ ಇದೆ ನನ್ನ ಕ್ಷೇತ್ರದಲ್ಲಿ. ನನ್ನ ಸಮಸ್ಯೆಗಳ ಬಗ್ಗೆ, ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸಿಎಂಗೆ ಈಗಾಗಲೇ ಮನವಿ ಮಾಡಿದ್ದೀನಿ. 4-5 ಬಾರಿ ಮನವಿಯನ್ನ ಸಲ್ಲಿಸಿದ್ದೀನಿ. ಯಾವ ವಿಚಾರಗಳ ಬಗ್ಗೆ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಕ್ಷೇತ್ರದಲ್ಲಿನ ರಸ್ತೆ ಅಭಿವೃದ್ಧಿ ಇರಬಹುದು, ಚರಂಡಿಯ ಒಂದು ಸಮಸ್ಯೆಗಳಿರಬಹುದು, ನೀರಾವರಿ ಬಗ್ಗೆನ ಅಭಿವೃದ್ಧಿ ಇರಬಹುದು. 4-5 ಬಾರಿ ಮನವಿ ಮಾಡಿದ್ರು ಕೂಡ ಸಿಎಂ ಏನೂ ಮಾಡಲಿಲ್ಲ. ನನಗೆ ತುಂಬಾ ನೋವಾಗಿದೆ. ಅವರು ಮಂಡಿಸಿದಂತಹ ಬಜೆಟ್ ನನಗೆ ಸಮಾಧಾನವನ್ನ ತಂದಿಲ್ಲ ಆದ್ರೂ ಇಕ್ಬಾಲ್ ಹುಸೇನ್. ನಂಬಿಕೆ ಹುಸಿಯಾಗಿದೆ ಅಂತ ಬಹಿರಂಗವಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಕ್ಬಾಲ್ ಹುಸೇನ್. ಕಾಂಗ್ರೆಸ್
ಕಾಂಗ್ರೆಸ್ನಿಂದ ಇಕ್ಬಾಲ್ ಹುಸೇನ್ಗೆ ಹೊರಗೆ ಹಾಕಿದ್ರೆ ಒಳ್ಳೇದು. ಸ್ವಪಕ್ಷೀಯ ಶಾಸಕರ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಿಂದ ಇಕ್ಬಾಲ್ ಹುಸೇನ್ ಹೊರಗೆ ಹಾಕಿದ್ರೆ ಒಳ್ಳೇದು. ಸ್ವಪಕ್ಷೀಯ ಶಾಸಕರ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಆಕ್ರೋಶ. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಂತಹ ಇಕ್ಬಾಲ್, ಶಾಸಕರ ಅಸಮಾಧಾನಕ್ಕೆ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. 5 ಬೆರಳು ಕೂಡ ಸಮನಾಗಿ ಇರೋದಿಲ್ಲ ಅಂದ್ರೂ ಕೈ ಶಾಸಕ. ಎಲ್ಲಾ ಶಾಸಕರುಗಳು ಅವರವರ ಅಭಿಪ್ರಾಯವನ್ನ ಹೇಳ್ತಾರೆ. ಆದ್ರೆ ಬಜೆಟ್ ವಿರುದ್ಧವಾಗಿಯೇ ಮಾತನಾಡೋದು ಸರಿಯಲ್ಲ. ವಿಪಕ್ಷ ನಾಯಕರಿಗೆ ನಾವೇ ದಾರಿ ಮಾಡಿಕೊಟ್ಟಂತಾಗತ್ತೆ. ಇಕ್ಬಾಲ್ ಹುಸೇನ್ನಿಂದ ಪಕ್ಷದಿಂದ ಹೊರಗೆ ಹಾಕಿದ್ರೆ ಒಳ್ಳೇದು. ಬೆಂಗಳೂರಿನಲ್ಲಿ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಕ್ಬಾಲ್ ಹುಸೇನ್ ಈ ರೀತಿಯಾಗಿ ಬಹಿರಂಗ ಹೇಳಿಕೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ನಿಂದ ಹೊರಗೆ ಹಾಕಿದ್ರೇನೆ ಒಳ್ಳೆಯದು. ಸ್ವಪಕ್ಷೀಯರ ವಿರುದ್ಧವಾಗಿ ಇವರು ಮಾತನಾಡ್ತಾರೆ, ಹಾಗಾಗಿ ಹೊರಗೆ ಹಾಕಬೇಕು. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಇಕ್ಬಾಲ್, ಹಾಗಾಗಿ ಶಾಸಕರ ಅಸಮಾಧಾನಕ್ಕೆ ಈಗ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿರುವಂತದ್ದು. 5 ಬೆರಳು ಕೂಡ ಸಮನಾಗಿರೋದಿಲ್ಲ. ಕೈ ಶಾಸಕ ಹೇಳಿರುವಂತದ್ದು. ಎಲ್ಲಾ ಶಾಸಕರು ಅವರವರ ಅಭಿಪ್ರಾಯವನ್ನ ಹೇಳ್ತಾರೆ. ಆದ್ರೆ ನಮ್ಮ ಪಕ್ಷದಲ್ಲಿದ್ದುಕೊಂಡು ಅದರ ವಿರುದ್ಧವಾಗಿಯೇ ಈ ರೀತಿ ಬಹಿರಂಗವಾಗಿ ಮಾತನಾಡೋದು ಸರಿಯಲ್ಲ. ವಿಪಕ್ಷ ನಾಯಕರಿಗೆ ನಾವೇ ದಾರಿ ಮಾಡಿಕೊಟ್ಟಂಗಾಗತ್ತೆ. ಹಾಗಾಗಿ ಇಕ್ಬಾಲ್ ಹುಸೇನ್ನ ಪಕ್ಷದಿಂದ ಹೊರಗೆ ಹಾಕಬೇಕು ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿರುವಂತದ್ದು. ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಚಿವ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರು ನೀವು ಸಿಎಂ ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನಮಗೆ ತೃಪ್ತಿ ತಂದಿಲ್ಲ, ಅದು ಕಾಪಿ ಪೇಸ್ಟ್ ಬಜೆಟ್ ಅಂತ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ನೋಡಿ, ಶಾಸಕರು 5 ಬೆರಳು ಒಂದೇ ತರ ಇರಲ್ಲ, ಕೆಲವ್ರಿಗೆ ಇರ್ತಾರೆ, ಆ ತರ ಇರ್ಬೋದು. ನಮ್ಮಲ್ಲಂತೂ ನಾವೆಲ್ಲರೂ ಸರಿ ಇದೀವಿ. 99% ಹೇಳ್ತಾ ಇದ್ದೀವಿ. ರಾಜ್ಯದ ಬಡ್ಜೆಟ್ ನಾವು ಇವತ್ತು ನಮ್ಮೆಲ್ಲ 99% MLAಗಳು ಹೇಳ್ತಾ ಇದೀವಿ. ಎಲ್ಲ 100% ಓಕೆ ಇದೆ. ಸಚಿವ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರೆಲ್ಲ ಒಂದ್ ಕಡೆ ಸೇರ್ತೀರಾ, ಇನ್ನೊಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸುವಂತ ಶಾಸಕರು ಬಜೆಟ್ ಅದೇನಿಲ್ಲ ಕಾಪಿ ಬಜೆಟ್ ಅಂತಾರೆ. ಏನ್ ಸರ್ ಇದು? ಆ ತರ ಏನಿದ್ರೆ ಅವ್ರ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೇದು ಅಷ್ಟೇ. ನೀವು ಸಿಎಂ ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನಮಗೆ ತೃಪ್ತಿ ತಂದಿಲ್ಲ, ಅದು ಕಾಪಿ ಪೇಸ್ಟ್ ಬಜೆಟ್ ಅಂತ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ನೋಡಿ, ಶಾಸಕರು 5 ಬೆರಳು ಒಂದೇ ತರ ಇರಲ್ಲ, ಕೆಲವ್ರಿಗೆ ಇರ್ತಾರೆ, ಆ ತರ ಇರ್ಬೋದು. ನಮ್ಮಲ್ಲಂತೂ ನಾವೆಲ್ಲರೂ ಸರಿ ಇದೀವಿ. 99% ಹೇಳ್ತಾ ಇದ್ದೀವಿ. ರಾಜ್ಯದ ಬಡ್ಜೆಟ್ ನಾವು ಇವತ್ತು ನಮ್ಮೆಲ್ಲ 99% MLAಗಳು ಹೇಳ್ತಾ ಇದೀವಿ. ಎಲ್ಲ 100% ಓಕೆ ಇದೆ. ಸಚಿವ ಸ್ಥಾನಕ್ಕಾಗಿ ಸಿಎಂ ಡಿಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರೆಲ್ಲ ಒಂದ್ ಕಡೆ ಸೇರ್ತೀರಾ, ಇನ್ನೊಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸುವಂತ ಶಾಸಕರು ಬಜೆಟ್ ಅದೇನಿಲ್ಲ ಕಾಪಿ ಬಜೆಟ್ ಅಂತಾರೆ. ಏನ್ ಸರ್ ಇದು? ಆ ತರ ಏನಿದ್ರೆ ಅವ್ರ ಪಕ್ಷದಿಂದ ಹೊರಗೆ ಹಾಕೋದು ಒಳ್ಳೇದು ಅಷ್ಟೇ. ಬೇಳೂರು ಗೋಪಾಲಕೃಷ್ಣ ಹೇಳಿರುವಂತದ್ದು. ಸಿದ್ದರಾಮಯ್ಯನವರ ಬಜೆಟ್ ಸಮಾಧಾನವನ್ನ ತಂದಿದೆ, ಆದ್ರೆ 5 ಬೆರಳು ಕೂಡ ಒಂದೇ ರೀತಿ ಇರೋದಿಲ್ಲ. ಬೇರೆ ಬೇರೆ ಶಾಸಕರಿಗೆ ಅವರವರದೇ ಅಭಿಪ್ರಾಯ ಇರುತ್ತೆ. ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಡೋದು ಸರಿಯಲ್ಲ. ಹಂಗಿದ್ರೆ ಪಕ್ಷದಿಂದ ತೆಗೆದು ಹೊರಗೆ ಹಾಕಿ ಅಂತ ಹೇಳಿದ್ರು ಬೇಳೂರು ಗೋಪಾಲಕೃಷ್ಣ. ಅವರ ಅಭಿಪ್ರಾಯ ಅವರವರು ಹೇಳ್ತಾರೆ. ಬಜೆಟ್ ಸಮಾಧಾನ ತಂದಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಆದ್ರೆ ಸ್ವಪಕ್ಷೀಯರ ವಿರುದ್ಧವಾಗಿ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತಂದ್ರು. ಶಾಸಕರ ಅಸಮಾಧಾನದ ಬಗ್ಗೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡೋದು ಸರಿಯಲ್ಲ. ಬಜೆಟ್ ಸಮಾಧಾನವನ್ನ ತಂದಿದೆ, 5 ಬೆರಳು ಸಮನಾಗಿರೋದಿಲ್ಲ. ಅವರವರ ಅಭಿಪ್ರಾಯ ಅವರವರಿಗೆ. ಆದ್ರೆ ಬಹಿರಂಗವಾಗಿ ಸ್ವಪಕ್ಷೀಯರ ವಿರುದ್ಧವಾಗಿ ಈ ರೀತಿ ಹೇಳಿಕೆಯನ್ನ ಕೊಡೋದು ಸರಿಯಲ್ಲ ಅಂತ ಹೇಳಿದ್ರು ಬೇಳೂರು ಗೋಪಾಲಕೃಷ್ಣ. ಇಕ್ಬಾಲ್ ಹುಸೇನ್ನಿಂದ ಪಕ್ಷದಿಂದ ಹೊರಗೆ ಹಾಕಿದ್ರೇನೆ ಒಳ್ಳೇದು ಅಂತ ಬೇರೆ ಹೇಳಿದ್ರು.